ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 40,263. ಯಾವ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಸ್ವಿಗ್ಗಿ 7:48 ಆಗಿದೆ. ಆವಾಗಲೇ 6 ಗಂಟೆಗೆ ಎದ್ದಿದ್ದು. ಶಿಫ್ಟ್ ಬುಕ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಶಿಫ್ಟ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. 5ರಿಂದ 7, 7ರಿಂದ 8, ಅದಕ್ಕೆ 8ರಿಂದ 9 ಎಲ್ಲ ಕಂಟಿನ್ಯೂ ಬುಕ್ ಮಾಡ್ಕೊಂಡಿದ್ದೀನಿ. ಜೈ ಆಂಜನೇಯ. ಪೆಟ್ರೋಲು ರೆಡ್ ಅವ್ರಿಗಿದೆ. ಇನ್ನೂ ಅಂದರೆ ಒಂದು 15 ನಿಮಿಷ ಮುಂಚೆನೇ ಲಾಗಿನ್ ಆಗ್ಬೋದಲ್ಲ. ಅದಕ್ಕೆ ಮತ್ತು ಎಲ್ಲರೂ ಕೇಳ್ತಾಯಿದ್ದಾರೆ ಸ್ಯಾಲ್ರಿ ಯಾವಾಗಾಗುತ್ತೆ ಸ್ವಿಗ್ಗಿದು ಅಂತ. ಸ್ಯಾಲ್ರಿ ಬಂದುಬಿಟ್ಟು ಮಂಗಳವಾರ ನೈಟು ಇಲ್ಲಾಂದರೆ ಬುಧವಾರ ಬೆಳಗ್ಗೆ, ಇಲ್ಲಾಂದರೆ ಬುಧವಾರ ಅಷ್ಟರಲ್ಲೇ ಆಗಿಬಿಡುತ್ತೆ. ಯಾವ ಟೈಮಲ್ಲಿ ಆಗುತ್ತೆ ಗೊತ್ತಿಲ್ಲ. ಆ ಟೈಮಿಂಗ್ಸ್ ಹೇಳಲ್ಲ. ಒಟ್ಟಿನಲ್ಲಿ ಆ ವಾರದಲ್ಲಿ ಹೊಡೆದು ಕೆಲಸ ಮಾಡಿದರೆ ಬರುತ್ತೆ. ನೆನ್ನೆ ಗುರುವಾರ ಇದನ್ನು ರ್ಯಾಪಿಡ್ ಬೈಕ್ ಟ್ಯಾಕ್ಸಿ ಮಾಡಿದ್ದೆ, ಒಂದು 700-800 ರೂಪಾಯಿ. ಇವತ್ತು ಸ್ವಿಗ್ಗಿ ಬಂದಿದ್ದೀನಿ. ಇವತ್ತು ಯಾವಾರಪ್ಪ ಅಂದರೆ ಶುಕ್ರವಾರ ಅಲ್ವಾ? ಕರೆಕ್ಟು, ಶುಕ್ರವಾರ 12ನೇ ತಾರೀಕು ಇವತ್ತು. ಬರ್ರಿ ನೋಡೋಣ ಎಷ್ಟು ಆರ್ಡ್ರ್ ಓಡಿಸ್ತಾನೆ. 30 ಇನ್ಸೆಂಟಿವ್ ಎಷ್ಟು ಅಪ್ಪ ಇದೆ ಅಂದರೆ 21 ಆರ್ಡ್ರಿಗೆ 480, 28 ಆರ್ಡ್ರಿಗೆ 640, 33 ಆರ್ಡ್ರಿಗೆ 775, 39 ಆರ್ಡ್ರಿಗೆ 940 ರೂಪಾಯಿ ಐತೆ. ಮತ್ತೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಮಾಡಲ್ಲ ಅನ್ಕೋತೀನಿ. ಒಂದೊಂದು ಸರಿ ಹುಡುಗರು ಹೇಳ್ತಾರೆ ಮೋರ್ ಪೇಯಲ್ಲಿ ಒಂದೊಂದು ಸರಿ ಆರ್ಡ್ರಸ್ಸು ಇನ್ಸೆಂಟಿವ್ ಕಮ್ಮಿ ಮಾಡಿಬಿಡ್ತಾನೆ ಮಧ್ಯಾಹ್ನ ಅಷ್ಟರಲ್ಲಿ ಅಂತ. ಏನೋ ಗೊತ್ತಿಲ್ಲ, ಆ ಥರ ನನಗೆ ಯಾವತ್ತೂ ಆಗಿಲ್ಲ. ನೋಡೋಣ, ಆದರೆ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ. ಬನ್ನಿ, ಯಾವುದಾರ ಒಂದು ಮೊದಲನೇ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇದು ಮೊದಲನೇ ಆರ್ಡ್ರ್ ಬಿದ್ದಿರೋದು ದಾವಣಗೆರೆ ಬೆಣ್ಣೆ ದೋಸೆಯಿಂದ. ಫುಡ್ಡು ರೆಡಿ ಆಯಿತಾ? ಫುಡ್ಡು ರೆಡಿ ಇಲ್ಲ. ಏರ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ. ಪೆಟ್ರೋಲ್ ಅಂತ ಇತ್ತು. ಪೆಟ್ರೋಲ್ ಆಮೇಲೆ ಹಾಕ್ಸೋಣ, ಏರ್ ಅದ್ರ ಹಾಕ್ಸೋಣ ಅಂತ ನೋಡಿದ್ರೆ ಆರ್ಡ್ರ್ ಕೊಟ್ಬಿಟ್ಟ. ಬನ್ನಿ ಹೋಗೋಣ. ಎಲ್ಲಿಗೆ? ಜಕ್ಕೂರು ಅಪಾರ್ಟ್ಮೆಂಟು. ಇದಕ್ಕೆ ಓಲ್ಡ್ ಟೌನು ಇದು ಸೆಂಚುರಿ ಬ್ರಿಡ್ಜಸ್ ಅಂತ ಅಪಾರ್ಟ್ಮೆಂಟ್ ಐತೆ, ಅಲ್ಲಿಗೆ. ಇನ್ನು ಫುಡ್ಡು ರೆಡಿ ಇಲ್ಲ, ಏನೂ ಇಲ್ಲ ಗೈಸ್. ಇದು ಕ್ಯಾಮ್ರಾ ಆಫ್ ಆಗ್ತೈತೆ ಆನ್ ಆಗ್ತೈತೆ ಗೊತ್ತಾಗ್ತಲ್ಲ, ಯಾಕಂದರೆ ಇದು ಕೆಳಗಡೆ ಬಂದುಬಿಟ್ಟೈತೆ ಮೌಂಟ್ ಫುಲ್ಲು. ಅದಕ್ಕೆ ಗೈಸ್ ನೋಡೋಣ, ಒಂಥರ ಅನಿಸೈತೆ. ಅದು ಯಾವಾಗಲೂ ಮೌಂಟು ಇದು ಹೋಗಿಬಿಟ್ಟಿತ್ತಲ್ಲ, ಅದಕ್ಕೆ ನಿನ್ನೆ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡ್ಬಂದೆ. ಯಪ್ಪ ಏನು ಟ್ರಾಫಿಕ್ ಗುರು. ಪೆಟ್ರೋಲ್ ಬಂಕಲ್ಲೇ ಇರಿ, ಈ ಕಡೆಯಿಂದ ಹೋಗ್ಬಿಡೋಣ. ಈ ಕಡೆ ಬರೋಷ್ಟರಲ್ಲೇ ಗಾಡಿಗಳೇ ಆನ್ ಆಯಿತು. ಬನ್ನಿ ದಾವಣಗೆರೆ ಬೆಣ್ಣೆ ದೋಸೆ ಹತ್ರ ಹೋಗೋಣ. ಗೈಸ್, ಎರಡನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಮೊದಲನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಎರಡನೇ ಆರ್ಡ್ರ್ ಅಂತ ಇದ್ದೀನಿ. 2 ಪ್ಲೇಟ್ ಪಡ್ಡು ಇದೆ. 5166 ರೆಡಿ ತಾಗ ನೋಡೋಣ ಇರಿ. ಇದು ಇಲ್ಲ, ಇದೇನು ಇದು ಇಲ್ಲ ಅಣ್ಣ. 5166 2 ಪಡ್ಡು 2 ಪ್ಲೇಟ್ ಅದು ಇರ್ಬೇಕು ಅನ್ಸುತ್ತೆ. ಬನ್ನಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇಲ್ಲಿಂದ. ಆಲ್ಮೋಸ್ಟ್ ಆ ವೀಡಿಯೋ ಲೆಂತ್ ಯಾವ ಥರ ಬರ್ತಾಯಿದೆ ಅಂತ ನಮ್ಮ ತಾಯಿನೂ ಗೊತ್ತಿಲ್ಲ, ವಯಸ್ಸು ಹೆಂಗೆ ಬರ್ತಾಯಿದೆ ಅದು ಗೊತ್ತಿಲ್ಲ. ಯಾಕಂದ್ರೆ ಕ್ಯಾಮ್ರಾ ಎಲ್ಲ ಪಕ್ಕ ಬಿಚ್ಚಿಬಿಟ್ಟು ಮತ್ತೆ ಎಲ್ಲ ಸೆಟಪ್ ಮಾಡಿರೋದಲ್ಲ. ಅದೇ ಕೊಡಿ, ಪಿಕಪ್ ಆಗಿದೆ ನೋಡಿ. ಬನ್ನಿ ಗೈಸ್, ಮೊದಲನೇ ಆರ್ಡ್ರು ಪಿಕಪ್ ಆಯಿತು. ಪಡ್ಡು 2 ಪ್ಲೇಟ್ ಪಡ್ಡು C802 ಶ್ರುತಿ ಕಸ್ಟಮರ್ ಹೆಸರು. ಜೈ ಆಂಜನೇಯ. ಇಟ್ಬಿಡೋಣ ಫುಡ್ನ, ಹೋಗೋಣ. ಎಷ್ಟು ಕಿಲೋಮೀಟ್ರು? 5.2 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಗೈಸು 2 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ. 322 ರುಪೀಸು ಆಗಿದೆ ನೋಡಿ ಅಣ್ಣ ಫೋನ್ಪೇ. ಬನ್ನಿ, ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ. ಪೆಟ್ರೋಲ್ ಹಾಕ್ಸ್ತಾಯಿದ್ದೀನಿ. ಇಲ್ಲೇ ಇದೆಲ್ಲ ಇದೆ ಅಪಾರ್ಟ್ಮೆಂಟ್ ಮುಂದುಗಡೆ ಇರೋದು. ಅದಕ್ಕೆ ಮತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ರೈಟ್ ಸೈಡಿಗೆ ಈ ಕಡೆ ಬಂದುಬಿಡ್ತಲ್ಲ, ಅದಕ್ಕೆ ಹೆಂಗೋ ಖಾಲಿ ಆಯಿತು, ಬೇಗ ಹಾಕ್ಸ್ಬಿಟ್ಟೆ. ಬನ್ನಿ ಹೋಗೋ. ಪೆಟ್ರೋಲ್ ಆಯ್ತು. ಏರೇ ಇಲ್ವಲ್ಲ ಗೈಸ್ ಪೆಟ್ರೋಲ್ ಬಂಕಲ್ಲಿ. ಹೆಂಗೆ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಬನ್ನಿ ಎಂಟ್ರಿ ಮಾಡ್ಕೊಂಡು ಹೋಗ್ಬಿಡೋಣ. OTP ಕೊಟ್ಟಾರೇನಂತ ಕಸ್ಟಮರು. OTP ಮುಂಚೆ ಥರ ಯಾಕೆ ಬರ್ತಾಯಿಲ್ಲ ಯಾರು ಗೊತ್ತಾ? ಅಪಾರ್ಟ್ಮೆಂಟ್ ಒಳಗಡೆ ಹೋದ್ರೆ ಸಾಕು, ಮುಂಚೆನೇ OTP ಕೊಟ್ಬಿಡೋರು. ಈಗ ಏನಾಗೈತೆ ಯಾರು ಗೊತ್ತು? OTPನೇ ಕೊಡ್ತಾಯಿಲ್ಲ ಗೈಸ್. ಕಸ್ಟಮರ್ಸ್ ಏನೋ ಬೇರೆ ಥರ ಅಪ್ಡೇಟ್ ಮಾಡೋರು ಯಾರಿಗೂ ಗೊತ್ತು. ಎಂಟ್ರಿ ಯಾವ ಕಡೆ ಅಪ್ಪ? ಇದೇನು ಬೇರೆ ಅದನ್ನು ತೆಗೆದುಬಿಟ್ಟವ್ರೆ. ಬನ್ನಿ ಹೋಗೋಣ ಎಂಟ್ರಿ ಮಾಡ್ಕೊಂಡು. ಗೈಸ್ ರಿಟರ್ನ್ ಅಮೌಂಟ್ ಇತ್ತು, ಬಡ್ಡಿ ಮುಂದೆ ಹೋದು ನೋಡಿ. ಆರ್ಡ್ರಲ್ಲಿ ಕೊಟ್ಟಾನೆ 6.6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಇಲ್ಲಿ ನಾನು ಯಲಹಂಕ ಉಡುಪಿ ಅಂತೀನಿ, ಇದಕ್ಕೆ ಜಕ್ಕೂರು ಮಾರ್ಕೆಟಲ್ಲಿ ಇದ್ದೀನಿ. ಇಲ್ಲಿ ನೋಡಿದ್ರೆ ಬ್ಯಾಟ್ರಾಪುರ ಇದಕ್ಕೆ ಆರ್ಡ್ರ್ ಕೊಟ್ಬಿಟ್ಟಾನೆ. ಉಡುಪಿ ಗಾರ್ಡನ್ 3.7. ಅಲ್ಲಿಂದ ಆ ಕಡೆ 3 ಕಿಲೋಮೀಟ್ರ್ ಡ್ರಾಪ್ 67 ರೂಪಾಯಿ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ರಿಜೆಕ್ಟ್ ಮಾಡಿದ್ರೆ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡ್ಬೋದು. ಅದು ಬಿಟ್ಟರೆ ಜಾಸ್ತಿ ಮಾಡಿದ್ರೆ ಗೊತ್ತಲ್ಲ, ಇನ್ಸೆಂಟಿವ್ನೂ ಬರೋಲ್ಲ, ಮತ್ತು ಪೆನಾಲ್ಟಿನೂ 40 ರೂಪಾಯಿ ಹಾಕ್ಬಿಡ್ತಾನೆ 2 ಆರ್ಡ್ರ್ ರಿಜೆಕ್ಟ್ ಮಾಡಿದ್ರೆ. ಬನ್ನಿ ಹೋಗೋಣ. ಯಪ್ಪ ದೇವರು, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ. ಮನೇಲಿ ಟಿಫನ್ ಮಾಡಿದ್ದೆ. ಇದ್ರದ್ದು ಶಾವಿಗೆ ಉಪ್ಪಿಟ್ಟು ತಿನ್ಕೊಂಡ್ಬಿಟ್ಟು ಬಂದಿದ್ದೀನಿ. ಪದ್ದಸಿ ಹೊಟ್ಟೆ ಫುಲ್ಲಾಗಿಬಿಟ್ಟೈತೆ. ಇನ್ನು ಟೀ ಒಂದು ಕುಡಿಬೇಕು. ಟೀ ಮಾಡಲಿಲ್ಲ, ಯಾಕಂದರೆ ಹಾಲು ಇರಲಿಲ್ಲವಲ್ಲ ಮನೆಯಲ್ಲಿ.
7 ಗಂಟೆ ಶಿಫ್ಟ್ ಬುಕ್ ಮಾಡ್ಬೇಕಂದ್ರೆ ಫುಲ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಮನೆಯಲ್ಲಿ ಆರಾಮಾಗಿ ಟಿಫನ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇನ್ನೂ ಟೀಗೆ ಯಾರು ಆಮೇಲೆ ಕುಡಿಯೋಣ. ಗೈದು ಇವಾಗ 3ನೇ ಆರ್ಡ್ರ್ ಬಿದ್ದಿರೋದು. ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ ಉಡುಪಿ ಉಪಚಾರ ಹತ್ರ. ಬನ್ನಿ. 8303 2 ಇಡ್ಲಿ, ಸಾರಿ ಒಂದೇ ಪ್ಲೇಟಲ್ಲಿ 2 ಇಡ್ಲಿ ಮಾತ್ರ ಇರೋದು. ರೆಡಿ ಇದೆಯಲ್ಲ ಗೊತ್ತಿಲ್ಲ ಐಟಮ್ ಇನ್ನು. 8303 ಇಲ್ಲಿಂದ ಡ್ರಾಪ್ ಇಲ್ಲಿ ಗೈಸ್ ಇದು. ಯಪ್ಪ ಇಲ್ಲೇ ಹತ್ರನೇ ಇರೋದು ಲೋಕಲ್. ಇನ್ನೊಂದು ಆರ್ಡ್ರ್ ಹೊಡಿಬೇಕು, 15 ನಿಮಿಷ ಐತೆ ಅಣ್ಣ. 8303 1 ಪ್ಲೇಟ್ ಇಡ್ಲಿ 2 ಮಾತ್ರ. ಬನ್ನಿ ಗೈಸು ಸಿಗ್ತೀನಿ. ಗೈಸ್ ಟೈಮಿಂಗ್ಸು 8:59 ಆಗಿದೆ. ಇನ್ನೂ 1 ನಿಮಿಷ ಇರೋದು. ಅಷ್ಟರಲ್ಲಿ ಒಂದು ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲ, ಎಕ್ಸ್ಟ್ರಾ ಬರುತ್ತೆ. ಸರ್ಜು ಗಿರ್ಜು ಎಲ್ಲ ಸೇರಿಸಿ 40% ಸರ್ಜ್ ಇದೆಯಲ್ಲ. 9 ಗಂಟೆ ಮೇಲೆ ಮುಗಿದೋಯ್ತು. 9 ಆಯ್ತು ಗೈಸ್. ಇನ್ನೇನು ನೋಡೋಣ, ಇನ್ನೇನು ಸರ್ಜ್ ಇಲ್ಲ ಏನಿಲ್ಲ ನಮಗೆ. ಇದ್ರದ್ದು 3 ರೂಪಾಯಿದು ಮಾತ್ರ ಸರ್ಜ್ ಇರೋದು. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಅಷ್ಟೇ ಗೈಸ್. ಅದು ಬಿಟ್ಟರೆ ಸರ್ಜ್ ಇಲ್ಲ ಏನಿಲ್ಲ. ಬರೀ 3 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಮಾತ್ರ 217 ರೂಪಾಯಿ ಆಗಿದೆ. 1 ಅವರ್ 14 ನಿಮಿಷ ಆಯಿತು. 3 ಆರ್ಡ್ರ್ ಕೌಂಟಿಂಗ್ ಅಂದರೆ 1 ಆರ್ಡ್ರ್ ಒಂದು ಹೊಡೆದಿರೋದಲ್ಲ, ಅದನ್ನು ಅವೇ ಆ್ಯಡ್ ಆಗಿರೋದು. ಬಿಟ್ಟರೆ ಸಿಂಗಲ್ 3 ಒಂದು ಅರ್ಧ ಆ್ಯಡು, ಟೋಟಲ್ 3 ಆಗಿದೆ. 200 ಚಿಲ್ಲರೆ ಅರ್ನಿಂಗ್ಸು. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. ಗೈದು ಒಂದು ವಾಚ್ ಸಿಕ್ಬಿಡ್ತು ಗೈಸ್, ತೋರಿಸ್ತೀರಿ 1 ನಿಮಿಷ. ಸಖತ್ತಾಯ್ತು ವಾಚ್ ಮಾತ್ರ. ಅಲ್ಲಿ ಬಿದ್ದುಬಿಟ್ಟೈತೆ, ಅಲ್ಲಿ ನೋಡ್ತಾವ್ರೆ ಗಾಡಿ ಹಾದ್ಬಿಟ್ಟೈತೆ ಮೇಲ್ಗಡೆ. ಆದರೂ ವಾಚ್ ರನ್ನಿಂಗಲ್ಲಿದೆ ಗೈಸ್. ಏನು ಸೈಕಾಗಿದೆ ನೋಡ್ರಿ ವಾಚು. ಯಾರ್ದಂತ ಗೊತ್ತಿಲ್ಲ. ಇದು ಗ್ಲಾಸ್ ಮಾತ್ರ ಹೊಡೆದೋಗ್ಬಿಟ್ಟೈತೆ. ಫೆಬ್ರವರಿ ಡೇಟ್ ಯಾಕೋ ಚೇಂಜ್ ಇದೆ, ಆದರೆ ವಾಚ್ ಮಾತ್ರ ರನ್ನಿಂಗ್ ಇದೆ. 9 ಗಂಟೆ 5 ನಿಮಿಷ ಆಗಿದೆ. ಇಲ್ಲಿ ನೋಡಿ ಟೈಮಿಂಗ್ಸು ಓಪನ್ ಆಗೋದೇವ್ರೆ. 9 ಗಂಟೆ 4 ನಿಮಿಷ 5 ನಿಮಿಷ. ಸಖತ್ತಾಗಿದೆ ಮಾತ್ರ ವಾಚು. ಇರೋ ಕೈಯಲ್ಲಿ ಕಟ್ಕೊಂಡು ನೋಡೋಣ. ನಮ್ಮ ಟೈಮ್ಗೆ ಏನಾದ್ರು ಚೇಂಜ್ ಆದರೆ ಬೇರೆಯವ್ರ ಟೈಮ್ ವಾಚ್ ಹಾಕ್ಕೊಂಡಿದ್ವಿ. ನೋಡೋಣ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಸಖತ್ತಾಗಿದೆ ಇದ್ರ ವಾಚು. ಏನೋ ಒಂಥರ ಇದರ ವಾಚ್ ಹಾಕೋಬೇಕಂತ ನನಗೂ ತುಂಬ ಇಷ್ಟ. ಕುತ್ಕೊಳತ್ತೋ ಎಲ್ಲ ಗೊತ್ತಿಲ್ಲ, ನೋಡೋಣ ಒಂಚೂರು ಟ್ರೈ ಮಾಡಿಬಿಟ್ಟು. ಇಲ್ಲಿ ಕ್ಲಿಪ್ ಹೋಗ್ಬಿಟ್ಟೈತೆ ಗೈದು, ಧೂಳಾಗಿಬಿಟ್ಟೈತೆ, ಬಿದ್ದುಬಿಟ್ಟೈತೆ. ಇದಷ್ಟೇ ಗ್ಲಾಸ್ ಹೋಗ್ಬಿಟ್ಟೈತೆ. ಆದರೂ ಚೆನ್ನಾಗೈತೆ. ಇದಷ್ಟು ಹಾಕ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ಬನ್ನಿ ಬ್ಯಾಗಲ್ಲಿ ಇಟ್ಕೊಂಡು ಬಿಡೋಣ ಇದನ್ನ ವಾಚ್ನ. ಏನಾದ್ರು ವಾಚಿಗೆ ಏನಾದ್ರೂ ಮಿನಿಮಮ್ ಒಂದು ಎಷ್ಟು ಇರುತ್ತೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ ಆ ವಾಚ್ ರೇಟ್ ಎಷ್ಟು ಇರ್ಬೋದು ಅಂತ. ಯಾರ್ದೋ ಬಿದ್ದೋಗ್ಬಿಟ್ಟಿತ್ತು ಅಲ್ಲಿ. ಅಂದರೆ ಅದು ಯಾವುದದು ಬಾಲಾಜಿ ಮೆಸ್ಸಿಂದ ಈ ಕಡೆ ಬರ್ತೀವಲ್ಲ ಸ್ಟೇಟು ಮೇನ್ ರೋಡ್ ಕಡೆ, ಅಲ್ಲಿಗೆ ಟರ್ನಿಂಗೆಲ್ಲ ಬಿದ್ದುಬಿಟ್ಟಿತ್ತು. ನಾನು ಗಾಡಿನ ಸ್ಟಾಪ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟೆ. ಇನ್ನೂ ಒಂದು ಏನೇನು ಸಿಗುತ್ತೆ ಯಾರಿಗೂ ಗೊತ್ತು. ಹೆಂಗೆ ಒಂದು 10 ಲಕ್ಷ ರೂಪಾಯಿ ಸಿಕ್ಬಿಡ್ಲಿ ಗೈಸ್. ಅದೃಷ್ಟನೇ ಚೇಂಜ್ ಆಗುತ್ತೆ ನಂದಂದ್ರೂ. ಬನ್ನಿ ಗೈಸ್, ಇವಾಗ ದಾವಣಗೆರೆ ಬೆಣ್ಣೆ ದೋಸೆಯಿಂದ ಪಿಕಪ್ಪು ಡ್ರಾಪ್ ಎಲ್ಲಪ್ಪ ಅಂದರೆ ಕಣ್ಣೂರು ಕಡೆ ಹೋಗಿ ಹಾಕಿಬಿಟ್ಟವನೆ. 12 ಕಿಲೋಮೀಟ್ರ್ 1 ಆರ್ಡ್ರ್ ಟ್ರಿಪ್ಸ್ ಐತೆ. ಹೆಣ್ಣೂರು ಮುಂದ್ಗಡೆ ಒಳಗಡೆ ಬಿದ್ದುಬಿಟ್ಟೈತೆ, ಅಲ್ಲಿಗೆ ಹೋಗಬೇಕು ಗೈಸ್. ಇವಾಗ ಡ್ರಾಪ್ ಮಾಡಿದೆ. ಎಷ್ಟು ಆರ್ಡ್ರ್ ಆಗಿ 36 ರೂಪಾಯಿ ರಿಟರ್ನ್ ಇದೆ. 5 ಆರ್ಡ್ರ್ ಆಗಿದೆ ನೋಡಿ. ಟ್ರಿಪ್ಸ್ ಕೌಂಟಿಂಗು 318 ರೂಪಾಯಿ ಆಗಿದೆ. ನೋಡೋಣ ಇವಾಗ ಲಿಫ್ಟಿಂದ ಕೆಳಗಡೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಏರಿಯಾ ಕಡೆ ಹೋಗ್ಬೇಕು. ರಿಟರ್ನ್ ಆರ್ಡ್ರ್ ಕೊಡ್ತಾನೋ ಏನೋ ಗೊತ್ತಿಲ್ಲ. 36 ರೂಪಾಯಿ ಐತೆ. ಇಲ್ಲಿಂದ ನಮ್ಮ ಝೋನ್ ಆಲ್ಮೋಸ್ಟ್ 7-8 ಕಿಲೋಮೀಟ್ರ್ ಇದೆ. ಪರವಾಗಿಲ್ಲ, ಹೋಗೋಣ ಗೈಸ್. ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 10:30 ಗಂಟೆ ಆಗಿದೆ. ಇವಾಗ ಕರೆಕ್ಟಾಗಿ LNTಗೆ ಒಂದು ಡ್ರಾಪ್ ಕೊಟ್ಟೆ. ಅದಾದಮೇಲೆ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡಿದ್ದೆ. ಇವಾಗ ಒಂದು ಆರ್ಡ್ರ್ ಕೊಟ್ಟಾನೆ. 6 ಆರ್ಡ್ರ್ ಆಗಿದೆ. ಯಾವುದು ಗೊತ್ತಲ್ಲ, ನಮ್ಮದು ಟೈಮ್ ವೇಸ್ಟ್ ಆಗೋ ಅಂಥದ್ದು ಇರೋದು ಮಾಲ್ ಅಪೇಕ್ಷದಲ್ಲಿ ಮಾತ್ರ ಟೈಮ್ ವೇಸ್ಟ್ ಆಗೋದು. ಇನ್ನೂ ಫುಡ್ಡು ರೆಡಿ ಇಲ್ಲ. ರಿಚ್ಡ್ ಕೊಟ್ಟು ಬಿಟ್ಟಿದ್ದೀನಿ. ಹಬ್ಬ 2-3 ಐಟಮ್ ಐತೆ. ಇಲ್ಲಿ ಮಾಡೋರು ಪಾರ್ಕಿಂಗು ಏನು ಒಂದೊಂದು ದಿವಸ ಒಂದೊಂದು ರೂಲ್ಸ್ಗಳು ತೆಗಿತಾರಪ್ಪ ಇವ್ರಂತ್ರೂ. ಹಾಂ, ಏನು ಮಾಡೋಕ್ಕಾಗಲ್ಲ. ಬನ್ನಿ. ಮುಂಚೆ ಎಲ್ಲ ಅಲ್ಲಿ ಇದನ್ನು ಮಾಡ್ತಿದ್ರು. ಇವರು ಮಾಲ್ ಅಪೇಕ್ಷದಲ್ಲಿ ಡೈಲಿ ಒಂದು ರೆಗ್ಯುಲರು. ಎಷ್ಟು ಸಲ ಸರ್ ರೂಲ್ಸ್ಗಳು ಚೇಂಜ್ ಮಾಡ್ತೀರಾ? ಒಂದು ಸರಿ ಅಲ್ಲಿ, ಒಂದು ಸರಿ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇವಾಗ ನಡ್ಕೊಂಡು ಹೋಗೋಕ್ಕೇನೋ ಒಂದು 100 ಮೀಟ್ರೂ ಏನು ದೂರ ಇಲ್ಲ, ಹತ್ರನೇ ಇರೋದು. ಮಾಲ್ ಆಫ್ ಏಷ್ಯಾ ನೋಡ್ರಿ, ಕನ್ನಡದಲ್ಲಿ ಹಾಕಿಬಿಟ್ಟವ್ರೆ ಮುಂಚೆ. ಯಪ್ಪ ದೇವ್ರೆ, ಮೇಲ್ಗಡೆ ನೋಡೋಕ್ಕಾಗ್ತಾಯಿಲ್ಲ, ಬಿಸಿಲು ಸೀನೇ ಬರ್ತೈತೆ. ಫಿನಿಕ್ಸ್ ಶಾಪಿಂಗ್ FE ಸ್ಟೇಬಿಲ್ಲ ಏನೋ ಒಂದು ಸಖತ್ತ ಮಾಡೋರು ನೋಡ್ರಿ. ಮಾಲ್ ಹೆಂಗೈತೆ ಒಳಗಡೆ ನಾನು ಇದ್ದವ್ರು ಒಳಗಡೆ ಹೋಗಿಲ್ಲ ಗೈಸ್. ಅದು ಇದ್ದವ್ರಿಗೆ ಹೋಗಿಲ್ಲ. ಹೋಗ್ಬೇಕಂತ ಹುಡುಗರು ಹೇಳ್ತಾರೆ. ಇದ್ದವ್ರಿಗೆ ಬರೀ ವಿಡಿಯೋದಲ್ಲಿ ಇದರಲ್ಲೇ ನೋಡಿಬಿಟ್ಟಿದ್ದೆ ಮಾಲ್ ಹೆಂಗೈತೆ ಅಂತ. ಅದನ್ನ ಬಿಟ್ಟರೆ ಇದ್ದವ್ರಿಗೆ ಹೋಗಿಲ್ಲ. ಹೊರಗಡೆಯಿಂದ ಇದು ಬ್ಯಾಕ್ ಸೈಡು, ಮುಂದ್ಗಡೆ ಆ ಕಡೆ ಎಕ್ಸಿಟು. ಪರವಾಗಿಲ್ಲ, ಈ ಕಡೆಯಿಂದ ಎಂಟ್ರೆನ್ಸು, ಈ ಕಡೆಯಿಂದ ಎಕ್ಸಿಟ್ ಆಗ್ಬೋದು ಬೇಗನೆ. ಎಷ್ಟೊತ್ತು ಮಾಡ್ತಾರೆ ಯಾರು ಗೊತ್ತು. ಟೈಮಿಂಗ್ಸ್ ಓಡ್ತೈತಿ ಇವಾಗ ಇದ್ರದ್ದು. ಬನ್ನಿ ಸಿಗ್ತೀನಿ ಮತ್ತೆ. ಎಷ್ಟೊತ್ತು ಮಾಡ್ತಾರೆ? 10:30 ಗಂಟೆಗೆ ಬಂದಿದ್ದೀನಿ. ನೋಡೋಣ ಯಾವಾಗ ಕೊಡ್ತಾರಂತ. ಗೈಸ್ ಇನ್ನೂ ಸುಲ್ತಾನ್ ಪಾಳ್ಯ ರೋಡು ರೆಡಿ ಆಗಿಲ್ಲವಲ್ಲ ಗೈಸ್. ಇನ್ನೂ ಎಷ್ಟು ದಿವಸ ಆಗುತ್ತೆ ಯಾರು ಗೊತ್ತು.
ಎಲ್ಲ ನೋಡಿ ಈ ಕಡೆ ಒಂದು ಡಿವೈಡರ್ ಹಾಕಿಲ್ಲ, ಏನು ಹಾಕಿಲ್ಲ. ಯಾರಾದರೂ ಸಡನ್ನಾಗಿ ಚಿಕ್ಕ ಮಕ್ಕಳು ಆಗಲಿ ಯಾರಾದರೂ ಏನೋ ಸ್ಲಿಡ್ ಆಗಿಬಿಟ್ಟು ಮಳೆಯಲ್ಲಿ ಆಗಲಿ ಇದನ್ನಾಗಲಿ ಬಿದ್ದೋದ್ರೆ ಆಟೋನ ನಡು ರೋಡಲ್ಲೇ ತರಪಿಸ್ತವ್ರಲ್ಲ, ಮುಂದೆ ಅದ್ರ ಹಾಕೋ ಆ ಕಡೆ. ಬನ್ನಿ ಡ್ರಾಪ್ ಕೊಡೋಕೆ ಬಂದಿದ್ದೀನಿ ಯಲಹಂಕದಿಂದ. ಇವಾಗ ಮನೆ ನಂಬರು 14 ಎಲ್ಲೈತಪ್ಪ 14 ಮನೆ ನಂಬರು. ರೈಟಾ ಲೆಫ್ಟಾ ಇಲ್ಲೇ. ಕಸ್ಟಮರ್ ಆಚೆ ಬಂದುಬಿಟ್ಟವ್ರಲ್ಲ, ಪರವಾಗಿಲ್ಲಲ್ಲ. ಈ ಥರ ಬಂದರೆ ಪರವಾಗಿಲ್ಲ. ಪುಷ್ಪ ಅಲ್ಲ ಮೇಡಮ್, ನೋಡಿ ವೆಲ್ಕಮ್. ಚೂರು ಕವರ್ದಾಗಿಟ್ಬಿಟ್ಟೈತೆ, ಏನಾಗ ಮಾಡೋಕ್ಕಾಗಲ್ಲ ಅಷ್ಟು ದೂರಿಂದ. ಇದೇನು ನೆಟ್ವರ್ಕ್ ಇಶ್ಯೂ ಆಗ್ತೈತಲ್ಲ, ಅವು ಏನು ಆಗ್ತಾನೆ ಅಲ್ಲಲ್ಲ. ಡ್ರಾಪು ಆಗಪ್ಪ ಆಗು 11:45 ಟೈಮಿಂಗ್ಸು. ಇದ್ರ ನಮ್ಮ ಮನೆಗೆ ಲೈಟ್ ಮಾಡಿಬಿಟ್ಟು ತೆಗೆದುಬಿಡೋಣ. ಯಪ್ಪ ಎಷ್ಟು ರೂಪಾಯಿ ಆಗುತ್ತೆ ನೋಡೋಣ. ಒಂದು 9 ಆರ್ಡ್ರ್ ಆಗ್ಬೋದು ಅನ್ಕೋತೀನಿ. ನೆಟ್ವರ್ಕೇ ಬರ್ತಲ್ಲ ಫ್ಲೈಟ್ ಮೋಡ್ ಹಾಕಿದ ಮೇಲೆ. ಬಂತ ಇನ್ನೂ ಬಂದಿಲ್ಲಲ್ಲ ಫ್ಲೈಟ್ ಮೋಡದು. ಏನು ನೋಡ್ರಿ ಕೈ ಹೆಂಗೆ ಆಗಿಬಿಟ್ಟವೆ ಗೈಸ್. ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ಆಗು ಬಂತು ನೆಟ್ವರ್ಕ್ ಗೈಸ್. ಇವಾಗ 8 ಇದೊಂದು 9 ಆರ್ಡ್ರ್ ಆಗುತ್ತೆ ಅನ್ಕೋತೀನಿ. ಗ್ರೌಂಡ್ ಫ್ಲೋರು ಕೊಟ್ಟೆ. ಡ್ರಾಪು ಎಷ್ಟು ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ? 100 ಚಿಲ್ಡ್ರನ್ ಕೊಟ್ಟಿದ್ದೆ 13 ಕಿಲೋಮೀಟ್ರಿಗೆ. 111 ರೂಪಾಯಿನೂ ಆಗುತ್ತೆ ಅನ್ಕೋತೀನಿ. 115 ರೂಪಾಯಿ 2 ಟ್ರಿಪ್ಸ್ ಕೌಂಟು. 10 ಆರ್ಡ್ರ್ ಹೊಡೆದಿದ್ದಿಲ್ಲ ಗೈಸ್. 682 ರೂಪಾಯಿಗಿದೆ. ಪರವಾಗಿಲ್ಲ, ಚೆನ್ನಾಗಿದೆ ಅರ್ನಿಂಗ್ಸು. ಡೆಲಿವರಿ ಕಂಪ್ಲೀಟು. ನೋಡೋಣ ಇವಾಗೆಲ್ಲ ಕೊಡ್ತಾನಂತ. ಮತ್ತೆ ಏನಂತೀರ? ಮತ್ತು ಯಾರಾದರೂ ಹೊಸಬ್ರು ಬರೋರಿದ್ರೆ ದಯವಿಟ್ಟು ರೆಫರ್ ಮಾಡ್ತೀನಿ. 19,000 ರೂಪಾಯಿ ಗೈಸು. ಚೆನ್ನಾಗಿ ದುಡ್ಡು ಕೊಟ್ಟು ತೊಗೊಂಡೆ ರೆಫರಲ್ಗೆ. ಅದರಲ್ಲಿ ನಾನೊಂದು 5,000 ರೂಪಾಯಿ ನಿಮಗೆ ಕೊಡ್ತೀನಿ. ಯಾರು ಕರೆಕ್ಟಾಗಿ ಫುಲ್ಲು ಕೆಲಸ ಮಾಡಿದ್ರೆ ರೆಫರಲ್ ದುಡ್ಡಲ್ಲಿ ಇರೋದ್ರ ಅದರಲ್ಲಿಂದ 5,000 ರೂಪಾಯಿ ಕೊಡ್ತೀನಿ. ಯಾರು ಹೊಸೊಬ್ರು ಜಾಯ್ನಿಂಗ್ ಆಗೋರಿದ್ರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ DM ಮಾಡಿರಿ, ನಂಬರ್ ಕೊಟ್ಟು ರೆಫರ್ ಮಾಡ್ತೀನಿ. ನೋಡಿರಿ ಇನ್ನೂ ರೋಡು ಯಪ್ಪ ರೋಡ್ ಯಾವಾಗ ಮುಗೀತೈತೋ ಯಾರಿಗೊತ್ತು. ಇಲ್ಲಿಂದನೇ ಒಳಗಡೆಯಿಂದನೇ ಹೋಗೋಣ. ಯಪ್ಪ ಏನು ಕಚ್ಚ ರೋಡು ದೇವ್ರೆ. ಇದು ಇನ್ನೂ ಹಿಂಗೆ ಪೈಪ್ಲೈನ್ ರೋಡ್. ಇನ್ನೂ ಇದು ಹಿಂಗೆ 4-5 ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಹೋಗ್ಬಿಟ್ಟೈತೆ ಹೆಬ್ಬಾಳ ಕಡೆಯಿಂದ. ಆ ಕಡೆ ಹೆಬ್ಬಾಳ ಬ್ರಿಡ್ಜ್ ಕೆಳಗಡೆ ಸ್ಟಾರ್ಟ್ ಆದರೆ ಹಿಂಗೆ ಬಂದು ಫುಲ್ ಸ್ಟೇಟ್ ಬಂದುಬಿಟ್ಟು ಕನಕನಗರಿಂದ ಸುಲ್ತಾನ್ಪಳ್ಳಿ ಆ ಕಡೆ ಡೈರೆಕ್ಟ್ ದಿನ್ನೂರು ರೋಡ್ವರೆಗೂ ಹೋಗಿರೋದು ರೋಡ್. ಈ ಥರ ಎಲ್ಲ ಥರ ರೋಡ್ ಮಾಡಿ ಇದನ್ನು ಮಾಡಿಬಿಟ್ಟವ್ರೆ ಪೈಪ್ಲೈನ್. ಇನ್ನೂ ಮತ್ತೆ ಆ ಕಡೆ ದಿನ್ನೂರು ರೋಡ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಯಾರಿಗೊತ್ತು. ನೋಡೋಣ, ಆ ರೋಡ್ ಮಾಡ್ತಾನೆ ಇರಲಿ, ನಾವು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಎದ್ದು ಬಿಡೋಣ. ಸಿಗ್ತೀನಿ ರೀ ಎಲ್ಲರೂ ಹೋಟೆಲಲ್ಲಿ ಹೋಗ್ಬಿಟ್ಟು ನೀರು ಕುಡ್ಕೊಂಡು. ಬಿಕ್ಕಳಿಕೆ ಜಾಸ್ತಿ ಬರ್ತೈತೆ ಬಿಸಿಲಲ್ವಾ, ಅದಕ್ಕೆ ಗೈಸ್ ಇವಾಗ ಡ್ಯೂಟಿ ಆಫ್ ಮಾಡಿಕೊಂಡು ಸ್ವಲ್ಪ ಕೆಲಸ ಆಯಿತು, ಕೆಲಸ ಮಾಡೋಕೆ ಹೋಗ್ತಾಯಿದ್ದೀನಿ. ಯಪ್ಪ ದೇವ್ರಿ ಪಿನ್ಯ ಬೇಡ ಬಿಡಿ. ವಾಚ್ ಫ್ಯಾಕ್ಟ್ರಿ ರ್ಯಾಪಿಡ್ ಓಪನ್ ಎಲೆಕ್ಟ್ರಿಸಿಟಿ ಕಡೆ ಹೋಗ್ತಾಯಿದ್ದೀನಿ. ಅದೇನೋ ಫ್ರೆಂಡ್ದು ಚೂರು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೆ ಹೋಗ್ತಾ ಇರೋದು. ಏನೋ ಅರ್ನಿಂಗ್ಸ್ ಎಷ್ಟಪ್ಪ ಹೊಡೆದಿದ್ದೀನಿ ಅದು 10 ಆರ್ಡ್ರ್ ಹೊಡೆದಿರೋದು. 682 ರೂಪಾಯಿ ಹೊಡೆದಿದ್ದೀನಿ. ಗಾಡಿ ಕಿಲೋಮೀಟ್ರ್ಸು ಎಷ್ಟಪ್ಪ ಆಗಿತ್ತಂದರೆ ಇವಾಗ 40,344 ಆಗಿದೆ. ಬೆಳಗ್ಗೆ ಎಷ್ಟಾಗಿತ್ತು ಲೆಕ್ಕ ಮಾಡೋಣ ರೀ. ಬೆಳಗ್ಗೆ ಬಂದುಬಿಟ್ಟು 40,263. 40,263 ಗೈಸ್. 81 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ. ಏನು ಇವತ್ತು ಕಿಲೋಮೀಟ್ರ್ 100 ರೂಪಾಯಿನೂ ಬೀಳಿಲ್ವಲ್ಲ ಗೈಸ್. ಏನು ಮಾಡೋಕೆ ಲಾಂಗ್ ಎಲ್ಲ ಹೋಗಿರೋದು ಎಲ್ಲ ವೇಸ್ಟ್ ಆಗಿಬಿಟ್ಟೈತೆ ರೀ. ಮತ್ತೆ ನೋಡ್ತೀನಿ. 63 ಕರೆಕ್ಟಾಗಿದೆಯಲ್ಲ. 83 ಕಿಲೋಮೀಟ್ರ್ ಆಗಿದೆ ಗೈಸ್. ಪರವಾಗಿಲ್ಲ. ನೀವು ಎಷ್ಟು ಹೊಡೆದ್ರಿ ಇವತ್ತು? 683 ರೂಪಾಯಿ ಹೊಡೆದಿದ್ದೀನಿ. ನಾನಂತರೂ ಇಷ್ಟೇ 682 ರೂಪಾಯಿ 4 ಅವರಲ್ಲಿ. ಅದು ಮತ್ತು ಎಷ್ಟು ಹೇಳ್ತಾರೆ 2 ಮಾತು ಮುಗಿಸ್ತೀನಿ. ನಾಳೆ ಸ್ಯಾಟರ್ಡೆ ಶನಿವಾರ ಕರೆಕ್ಟಾಗಿ ಡ್ಯೂಟಿ ಮಾಡೋಣ ಅಂತ ಹೇಳ್ತಾರೆ. 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.